ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಹಿಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಇವತ್ತು ನಾವು ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ. ಇಲ್ಲಿ ಪವಾಡವಾದ ಒಂದು ಬಸವ ಇದೆ. ಸುಮಾರು ವರ್ಷಗಳ ಇತಿಹಾಸ ಇರುವ ಬಸವ ಇದೆ. ಆ ಬಸವನ ಹತ್ರ ನಾವಿದ್ದೀವಿ. ಈ ಬಸವನಿಗೆ ಸುಮಾರು ವರ್ಷಗಳ ಇತಿಹಾಸವಿದೆ. ಈ ದೇವಾಲಯ ಹತ್ರ ಸುಮಾರು ಜನ ಬಂದಿರತಕ್ಕಂಥದ್ದು, ಎಷ್ಟೋ ಜನರಿಗೆ, ರಾಜಕಾರಣಿಗಳಿಗೆ, ಮದುವೆ ಮಕ್ಕಳಿಗೆ ಸಕ್ಸಸ್ ಆಗಿರ್ತಕ್ಕಂಥ ಇತಿಹಾಸ ಇದೆ. ಅಂತ ದೇವಾಲಯ ಹತ್ರ ನಾವಿದ್ದೀವಿ. ಇವತ್ತು ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಯಾರು ಗೆಲ್ತಾರೆ? NDA ಇದೆ, RJD ಇದೆ. ಈ ಬಸವ ಹೋಗಿ ಎಲ್ಲಿ ನಿಂತ್ಕೊಳ್ಳುತ್ತೆ? ಬಿಹಾರದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ? ಸಂಪೂರ್ಣವಾಗಿ ಇವತ್ತು ನಾವು ನಿಮ್ಗೆ ತೋರಿಸ್ತೀವಿ. ನಮ್ ಜೊತೆ ಬಸವ ಇದ್ದಾರೆ, ಬನ್ನಿ ನೋಡೋಣ. ಇಡೀ ದೇಶವೇ ಆ ಕಡೆ ಕಣ್ಣು ತೋರಿಸ್ತಾ ಇದೆ. 30 ರಾಜ್ಯಗಳಲ್ಲಿ ಕೂಡ ಬಿಹಾರದ ಮೇಲೆನೆ ಕಣ್ಣು. ಯಾರು ಗೆಲ್ತಾರೆ? NDAನ, RJDನ? ಸುಮಾರು ಜನರು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಚುನಾವಣೆ ಫಿಕ್ಸ್ ಆಯಿತು. 6ನೇ ತಾರೀಕು, 11ನೇ ತಾರೀಕು 2 ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ. ಎರಡು ಹಂತಗಳಲ್ಲಿ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು, ಯಾರು CM ಆಗ್ಬೋದು, ಬನ್ನಿ ನೋಡೋಣ. ಬಸವ ಅಂದ್ರೆ ಎಲ್ರಿಗೂ ಕೂಡ ಗೊತ್ತು. ಬಸವ ಹಿಂದೂ ಸಂಪ್ರದಾಯದಲ್ಲಿ ಆರಾಧ್ಯ ದೇವರು ಅಂತ ಹೇಳ್ಬೋದು. ನಾವು ಕೆಲಸ ಕಾರ್ಯಗಳಿಗೆ ಹೋಗುವಾಗ ಎಲ್ಲಾದ್ರೂ ಬಸವ ಕಾಣಿದಾಗ ನಮಸ್ಕಾರ ಮಾಡ್ತೀವಿ. ಅದಲ್ಲದೆ ನಾವು ಎಲ್ಲಾದ್ರೂ ಮನೆ ತಗೊಂಡು ಆ ಮನೆಯನ್ನ ಗೃಹ ಪ್ರವೇಶ ಮಾಡಿದಾಗ ಆ ಬಸವನ ಮನೆಗೆ ಕರಿತೀವಿ. ಯಾಕಂದ್ರೆ ಆ ಬಸವನಲ್ಲಿ 3 ಕೋಟಿ ದೇವರುಗಳಿರ್ತವೆ. ಅಂತ ಪುಣ್ಯಕ್ಷೇತ್ರ, ಅಂತ ಪವಾಡ ಕ್ಷೇತ್ರ, ಪವಾಡ ಇರುವ ಬಸವನ ಜೊತೆ ನಾವು ಇದ್ದೀವಿ. ಬಿಹಾರದಲ್ಲಿ ಈ ಬಾರಿ ಎಲೆಕ್ಷನ್ ನಲ್ಲಿ ಯಾರು ಗೆಲ್ತಾರೆ? NDA ಗೆಲ್ಲುತ್ತಾ, RJD ಗೆಲ್ಲುತ್ತಾ? ಬನ್ನಿ, ಆ ಬಸವ ಇವತ್ತು ಯಾರನ್ನ ಗೆಲ್ಲಿಸ್ತಾರೋ ನೋಡೋಣ. ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನ ನಾವೆಲ್ಲ ಕೂಡ ಗಮನವಿಟ್ಟು ನೋಡಲೇಬೇಕು. ಇದು ಪವಾಡ ಕ್ಷೇತ್ರ, ಪುಣ್ಯ ಕ್ಷೇತ್ರ ಶ್ರೀ ಈಶ್ವರ ಸ್ವಾಮಿ ದೇವಾಲಯ. ಈ ದೇವಾಲಯ ಹತ್ರ ಪ್ರತಿ ಸೋಮವಾರ ಗೋಮಾತೆ ನಂದೀಶ್ವರ ಇಲ್ಲಿ ಪೂಜೆ ಮಾಡೋಕೆ ಬರುತ್ತೆ. ಅಲ್ಲಿ ಭಕ್ತಾದಿಗಳು ಸುಮಾರು ಜನರು ಬಂದು ತಮ್ಮ ತಮ್ಮ ಬೇಡಿಕೆಗಳನ್ನ ಈಡೇರಿಸಲು ನಂದಿ ಹತ್ರ ಬೇಡಿಕೊಳ್ಳುತ್ತಾರೆ. ಸುಮಾರು ಜನರಿಗೆ ಇಲ್ಲಿ ಸಕ್ಸಸ್ ಮಾಡಿರ್ತಕ್ಕಂಥ ಇತಿಹಾಸ ಈ ದೇವಾಲಯ ಹತ್ರ ಇದೆ. ಆದರೆ ಇವತ್ತು ನಾವು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ. ಅಲ್ಲಿ CM ಯಾರು ಆಗ್ತಾರೆ, ಯಾರು ಗೆಲ್ತಾರೆ ಅನ್ನೋ ಒಂದು ಸ್ಟೋರಿನ ಮಾಡೋಕೆ ಬಂದಿದ್ದೀವಿ. ಆ ಬಸವನ ಮುಂದೆ ನಾವು 2 ಫೋಟೋವನ್ನ ಹಿಡಿತೀವಿ. ಒಂದು NDA ಫೋಟೋ, ಇನ್ನೊಂದು RJD ಫೋಟೋ. 2 ಫೋಟೋ ಕೂಡ 2 ಕಂಬಕ್ಕೆ ಕಟ್ತೀವಿ. ನಂದೀಶ್ವರನಿಗೆ ಹೇಳ್ತೀವಿ, ಸ್ವಾಮಿ 2 ಫೋಟೋ ಇದೆ, ನೀವು ಹೋಗಿ ಎಲ್ಲಿ ನಿಂತ್ಕೊಂತೀರಾ? ನೀವು ಎಲ್ಲಿ ನಿಂತ್ಕೊಂತೀರೋ ಅಲ್ಲಿ ಗೆದ್ದಿರತಕ್ಕಂಥ ಇತಿಹಾಸಗಳು ಹಲವಾರು ಕೂಡ ಇದೆ. ಈ ಬಾರಿ ಬಿಹಾರದಲ್ಲಿ ನಮಗೆ ಚುನಾವಣೆ ಫಲಿತಾಂಶ ಕೊಡಬೇಕು ಅಂತೇಳಿ ನಾವು ಈಶ್ವರನ ಹತ್ರ, ಬಸವನ ಹತ್ರ ಬೇಡ್ಕೊಂತೀವಿ, ನಮಸ್ಕಾರ ಮಾಡ್ತೀವಿ. ತಮ್ಮ ಕೋರಿಕೆ ಬೇಡಿಕೆಯನ್ನು ಕೂಡ ಅಲ್ಲಿ ಕೇಳುತ್ತೇವೆ. ಆದ್ರೆ ಆ ಬಸವ ಎಲ್ಲವನ್ನೂ ಕೂಡ ಕೇಳುತ್ತೆ. ಅದಾದ ನಂತರ ಯಾರಿಗೆ ರಿಸಲ್ಟ್ ಕೊಡಬೇಕು, ಯಾರನ್ನು ಸಕ್ಸಸ್ ಮಾಡಬೇಕು ಅಂತ ಬಸವ ಕೂಡ ಯೋಚನೆ ಮಾಡಿ ಸರಿಯಾದಂತ ಉತ್ತರ ಕೂಡ ಇವತ್ತು ಕೊಟ್ಟೇ ಕೊಡ್ತದೆ. ವೀಕ್ಷಕರೇ, ನಮ್ಮ ಚಾನಲ್ ಅಲ್ಲಿ ಸುಮಾರು ಎಪಿಸೋಡ್ಗಳು ಈ ರೀತಿ ಮಾಡಿದೀವಿ. ಸುಮಾರು ಕೂಡ ಸಕ್ಸಸ್ ಆಗಿದೆ. ಆಂಧ್ರದಲ್ಲಿ CM ಚಂದ್ರಬಾಬು ನಾಯ್ಡು ಮಾಡಿದ್ವಿ, ಸಕ್ಸಸ್ ಆಯಿತು. ಪೀಠಾಪುರಂದಲ್ಲಿ ಪವನ್ ಕಲ್ಯಾಣ್ ಮಾಡಿದ್ವಿ. ಅದಾದ ನಂತರ ದೇಶದಲ್ಲಿ ಈ ಬಾರಿ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತ ಕೂಡ ಮಾಡಿದ್ವಿ, ಅದು ಸಕ್ಸಸ್ ಆಯಿತು. ಮಂಡ್ಯದಲ್ಲಿ MP ಚುನಾವಣೆ, ಕೋಲಾರದಲ್ಲಿ MP ಚುನಾವಣೆ ಮಾಡಿದ್ವಿ, RCB ಮಾಡಿದ್ವಿ. ಅದಾದ ನಂತರ ಧರ್ಮಸ್ಥಳದ ಕೂಡ ಮಾಡಿದ್ವಿ. ಎಲ್ಲ ಕೂಡ ಸಕ್ಸಸ್ ಆಗಿದೆ. ಬೇಕಾದ್ರೆ ನೀವೆಲ್ಲ ನಮ್ಮ ಚಾನೆಲ್ ಅನ್ನ ನೋಡಬಹುದು. ಎಲ್ಲ ಕಂಟೆಂಟು, ಎಲ್ಲ ಸ್ಟೋರಿಗಳು ಕೂಡ ಸಕ್ಸಸ್ ಆಗ್ತಾನೆ ಬರ್ತಾ ಇದೆ. ಈ ನಂದೀಶ್ವರ ಏನ್ ಹೇಳಿದೆ ಎಲ್ಲವೂ ಕೂಡ ಸತ್ಯ ಆಗಿದೆ. ವೀಕ್ಷಕರೇ, ಇವತ್ತು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ನಮ್ಮ ಬಸವ ಯಾರನ್ನ ಗೆಲ್ಲಿಸ್ತಾರೆ, ಯಾವ ಫೋಟೋ ಹತ್ರ ಹೋಗಿ ನಿಂತ್ಕೊಳ್ಳುತ್ತೋ ಸಂಪೂರ್ಣವಾಗಿ ನೋಡೋಣ. ಅದಕ್ಕೆ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ತಾವು ಸಬ್ಸ್ಕ್ರೈಬ್ ಮಾಡಬಹುದು. ನೋಡಿ, ಈಗ ನಂದೀಶ್ವರ ಹೋಗ್ತಾ ಇದೆ. ಅಲ್ಲಿ ದೇವಸ್ಥಾನಕ್ಕೆ 2 ಕಂಬಗಳಕ್ಕೆ 2 ಕಂಬ ಇದೆ. 2 ಕಂಬಗಳಲ್ಲಿ ಕೂಡ 2 ಫೋಟೋ ಹಾಕಿದೆ. ನೋಡಿ, ಇಲ್ಲಿ NDA ಫೋಟೋ ಹತ್ರ ಹೋಗಿ ನಿಂತ್ಕೊಂಡಿದೆ ಬಸವ. 2 ಕಡೆನೂ ಬಾಳೆಹಣ್ಣು ಇರುತ್ತೆ. ಫಸ್ಟ್ ಟೈಮ್ ನಾವು ಬಾಳೆಹಣ್ಣು ಇಡ್ತೀವಿ. ಅದಾದ ನಂತರ 2 ಬಾರಿ ಬಾಳೆಹಣ್ಣು ಇಡೋದಿಲ್ಲ. ಯಾಕಂದ್ರೆ ಗೋಮಾತೆಗೆ ಬಾಳೆಹಣ್ಣು ಅಂದ್ರೆ ಬಹಳ ಇಷ್ಟ. 2 ಫೋಟೋ ಕಡೆನೂ ಬಾಳೆಹಣ್ಣು ಇರುತ್ತೆ.
ನೋಡಿ, ಒಂದು ಬಾರಿ ಆಯ್ತು, ಎರಡನೇ ಬಾರಿ ಕೂಡ ಬಸವ ಹೋಗುತ್ತೆ. ಕಂಬ ಕಾಣ್ತಾ ಇದೆ, ದೇವಸ್ಥಾನ ಕಾಣ್ತಾ ಇದೆ. ಈ ಕಡೆ NDA ಇದೆ, ಈ ಕಡೆ RJD ಇದೆ. ಅಲ್ಲಿ ಬಿಹಾರದಲ್ಲಿ ಯಾರು ಬರ್ಬೋದು? ಬಸವನಿಗೆಲ್ಲ ಹೇಳಿಬಿಟ್ಟಿದೀವಿ, ಬಸವ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ನೋಡೋಣ. ಬಾರಿ ಆಯ್ತು, 3 ಬಾರಿ ಕೂಡ ಬಸವ ಹೋಗ್ತದೆ. ಇದೆಲ್ಲ ಕೂಡ ಬಸವನಿಗೆ ಗೊತ್ತು. ಇಷ್ಟೇ ಅಲ್ಲ, ಸುಮಾರು ಸಕ್ಸಸ್ ಮಾಡಿದೆ. ಮದುವೆ, ಮಕ್ಕಳು, ಅದು ಇದು. ಪ್ರತಿ ವಾರ ಕೂಡ ಇಲ್ಲಿ ಭಕ್ತಾದಿಗಳು ದಂಡಾಗಿ ಬಂದೇ ಬರ್ತಾರೆ. ಬನ್ನಿ, ಇವತ್ತು ಗೋಮಾತೆ ಎಷ್ಟು ಸಾರಿ ಹೋಗಿ NDA ಫೋಟೋ ಹತ್ರ ನಿಂತ್ಕೊಳ್ಳುತ್ತೆ ಸಂಪೂರ್ಣವಾಗಿ ನೋಡೋಣ. ಚಿಕ್ಕ ನೋಡ್ಬೋದು ನೀವೆಲ್ಲ, ದೇವಸ್ಥಾನಕ್ಕೂ ಬಸವನಿಗೂ 20 ಮೀಟರ್ ದೂರ ಇದೆ. ಸೆಂಟರ್ಗೆ ಬಸವ ನಿಲ್ಲುತ್ತಾನೆ. ಆ ಕಡೆ ಒಂದು ಫೋಟೋ, ಈ ಕಡೆ ಒಂದು ಫೋಟೋ ಇರುತ್ತೆ. ಬಸವ ಯೋಚನೆ ಮಾಡಿ ಯಾವ ಕಡೆ ಹೋಗ್ಬೇಕು ಅಂತ ಹೋಗುತ್ತೆ. ನೋಡಿ, ಸುಮಾರು ಜನರು ಕಾಮೆಂಟ್ ಮಾಡಿದ್ರು, ಏನ್ ಸರ್ ಹತ್ರ ಇದೆ, ಗೋಮಾತೆನ ಕರ್ಕೊಂಡು ಹೋಗ್ತಾರೆ. ಅವೆಲ್ಲ ನೋಡಿ, ನೀವು ನೋಡ್ಬೋದು. ಇವಾಗ ಗೋಮಾತೆನ ಬಿಟ್ಟಿದ್ವಿ, ಹಗ್ಗ ಬಿಡ್ತಾರೆ ನೋಡಿ. ಈಗ ಹಗ್ಗ ಬಿಡ್ತೀವಿ, ಗೋಮಾತೆ ಯೋಚನೆ ಮಾಡುತ್ತೆ. ಆ ಕಡೆ ಒಂದು ಫೋಟೋ ಇದೆ, ಈ ಕಡೆ ಒಂದು ಫೋಟೋ ಇದೆ. 3 ಸಾರಿ ಕೂಡ NDA ಕಡೆನೆ ಹೋಗ್ತದೆ. ನೋಡ್ತಾ ಇದ್ರಲ್ಲ, 2 ಕಡೆ ಫೋಟೋ ಇದೆ. ಯಾಕೆ ಹೋಗ್ಲಿಲ್ಲ ಆ ಕಡೆ, ಈ ಕಡೆನೇ ಯಾಕೆ ಹೋಗ್ತಾ ಇದೆ? ಬಸವನಿಗೆ ಕೂಡ ಗೊತ್ತು, ಈ ದೇಶದಲ್ಲಿ ಯಾರಿರ್ಬೇಕು, ಈ ದೇಶ ಧರ್ಮವನ್ನು ಯಾರು ಕಾಪಾಡ್ತಾ ಇದ್ದಾರೆ, ಈ ಹಿಂದೂ ರಾಷ್ಟ್ರವನ್ನು ಯಾರು ಕಾಪಾಡ್ತಾ ಇದ್ದಾರೆ, ಅವ್ರ ಬಗ್ಗೆನೇ ನಾವೆಲ್ಲ ಹೋಗ್ಬೇಕು, ಅವ್ರನ್ನೇ ಗೆಲ್ಲಿಸಬೇಕು ಅಂತೇಳಿ ಬಸವನಿಗೆ ಕೂಡ ಗೊತ್ತು. ಇವತ್ತು ಗೋಮಾತೆನ ರಕ್ಷಣೆ ಮಾಡ್ತಾ ಇದ್ದಾರು, ಗೋಮಾತೆನ ಸಾಕ್ತಾ ಇದ್ದಾರು. ಅದಕ್ಕೆ ಶಿಕ್ಷೆ ಕೊಡ್ತಾ ಇರತಕ್ಕಂಥವ್ರಿಗೆ ಶಿಕ್ಷೆ ಕೊಡ್ತಿರೋದು ಯಾರು? ಈ ದೇಶದಲ್ಲಿ ಯಾವ್ದಿರ್ಬೇಕು ಅದನ್ನೇ ಬಸವ ಆಯ್ಕೆ ಮಾಡ್ತಾ ಇದೆ ಹೊರತು ಬೇರೆ ಅದನ್ನ ಆಯ್ಕೆ ಮಾಡೋದಿಲ್ಲ. ಇದು ಸತ್ಯವಾದ ಮಾತಿದು. ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಬ್ಯಾಂಗ್ಳೂರ್.